ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಿರಿ ಕನ್ನಡ ಟೆಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ನಿಮಗೇನಾದರೂ ಅರ್ಜೆಂಟಾಗಿ ಎಮರ್ಜೆನ್ಸಿ ಲೋನ್ ಬೇಕಾಗಿದ್ದರೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಬೆಸ್ಟ್ ಲೋನ್ ಅಪ್ಲಿಕೇಶನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇಂಟರ್ಫೇಸ್ ಅನ್ನೋದು ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ಜಸ್ಟ್ ನಿಮ್ಮ ನೇಮ್ ಮತ್ತು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಪ್ರೊಸೀಡ್ ಅಂತ ಕೊಟ್ಟರೆ ಅದು ನಿಮಗೆ ಪ್ಲೇಸ್ಟೋರ್ಗೆ ಅನ್ನೋದು ರಿಡೈರೆಕ್ಟ್ ಆಗುತ್ತೆ. ಪ್ಲೇಸ್ಟೋರಿಂದ ಸ್ಮಾರ್ಟ್ ಕಾಯಿನ್ ಎಂಬ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡಿ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ಅಪ್ಲಿಕೇಶನ್ ಇಂಟರ್ಫೇಸ್ ಈ ರೀತಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದಾಗ ಜಸ್ಟ್ ನೀವು ಅಲೋ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಗೆಟ್ OTP ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ OTP ರಿಸೀವ್ ಆಗುತ್ತೆ. OTPನ ಎಂಟ್ರಿ ಮಾಡಿಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ಕೊಟ್ಟರೆ ನಿಮಗೆ ಮೇಲ್ ಐಡಿನ ಕೊಡಬೇಕಾಗುತ್ತೆ. ನಿಮ್ಮ ಒಂದು ಮೇಲ್ ಐಡಿನ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ನೇಮ್ ಮತ್ತು ನಿಮ್ಮ ಡೀಟೇಲ್ಸ್ನ ಎಲ್ಲ ಆ್ಯಡ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ರೆಫರ್ ಕೋಡ್ ಕೇಳುತ್ತೆ. ಇಲ್ಲಿ ಸ್ಕಿಪ್ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಪಾನ್ ಕಾರ್ಡ್ ಡೀಟೇಲ್ಸ್ನ ವೆರಿಫೈ ಮಾಡೋಕ್ಕೆ ಕೇಳುತ್ತೆ. ನಿಮ್ಮ ಪಾನ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಪ್ರೊಸೀಡ್ ಅಂತ ಕೊಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಚೆಕ್ ಲೋನ್ ಆಫರ್ ಅಂತ ನಿಮಗೆ ಲೋನ್ ಎಷ್ಟು ಎಲಿಜಿಬಿಲಿಟಿ ಇದೆ ಎಂಬುದನ್ನು ಚೆಕ್ ಮಾಡೋಕ್ಕೆ ನಿಮಗೆ ಇಲ್ಲಿ ಆಪ್ಷನ್ ಅದು ಕೇಳುತ್ತೆ. ಚೆಕ್ ಲೋನ್ ಆಫರ್ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಗ್ರಿ ಅನ್ನೋದನ್ನು ಮಾಡಬೇಕಾಗುತ್ತೆ. ಅಗ್ರಿ ಅನ್ನೋದು ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಪರ್ಮಿಷನ್ ಅದು ಕೇಳುತ್ತೆ. ಇದಕ್ಕೆ ನೀವು ಅಲೋ ಒನ್ ಟೈಮ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ಒಂದು ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ. ನೀವೇನಾದರೂ ಸ್ಯಾಲರಿ ಆಗಿದ್ರೆ ಸ್ಯಾಲರಿ ಅಂತ ಕೊಡಿ. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಕೊಡಿಬಿಟ್ಟು ಈ ಬಾಕ್ಸಲ್ಲಿ ಟಿಕ್ ಮಾಡಬೇಕು. ಈ ಥರ ಓಪನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ನ ಆ್ಯಡ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ಲೋನ್ ಅನ್ನೋದು ಎಷ್ಟು ನಿಮಗೆ ಸ್ಯಾಂಕ್ಷನ್ ಆಗಿದೆ ಎಂಬುದನ್ನು ತೋರಿಸುತ್ತೆ. ನೀವು ಎಷ್ಟು ಮಂತ್ಗೆ EMI ತಗೋಬೇಕು ಮತ್ತು ನಿಮ್ಮ ಅಕೌಂಟ್ಗೆ ಎಷ್ಟು ಬರುತ್ತೆ, ಲೋನ್ ಅಮೌಂಟ್ ಎಷ್ಟು ಬರುತ್ತೆ, ಪ್ರೋಸೆಸಿಂಗ್ ಫೀಸ್ ಎಷ್ಟು ಕಟ್ಟಾಗುತ್ತೆ, ಇನ್ಸೂರೆನ್ಸ್ ಇದೆಲ್ಲ ನಿಮಗೆ ಶೋ ಆಗುತ್ತೆ. ಇದಕ್ಕೆಲ್ಲ ನೀವು ಅಗ್ರಿ ಆದರೆ ಇಲ್ಲಿ ಬಾಕ್ಸಲ್ಲಿ ಟಿಕ್ ಮಾಡಿಬಿಟ್ಟು ಅಪ್ಲೈ ಲೋನ್ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ ಶೋ ಆಗುತ್ತೆ. ನೆಕ್ಸ್ಟ್ ಅಂತ ಕೊಡಿ. ಕೊಟ್ಟರೆ ನಿಮಗೆ ಟೇಕ್ ಎ ಸೆಲ್ಫಿ ಅಂತ ಕೇಳುತ್ತೆ. ಇಲ್ಲಿ ನೀವು ಸೆಲ್ಫಿ ಅನ್ನೋದು ಕ್ಲಿಯರಾಗಿ ಫೋಟೋನ ತೆಗೆದುಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ವೆರಿಫೈ ಯುವರ್ KYC ಅಂತ ಕೇಳುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ಸೆಲ್ಫಿ ಅನ್ನೋದು ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಬರುತ್ತೆ. ಈ ರೀತಿ ನೀವು ಕ್ಲಿಯರಾಗಿ ಒಂದು ಫೋಟೋನ ಅಪ್ಲೋಡ್ ಮಾಡಿದ್ರೆ KYC ಅನ್ನೋದು ನಿಮಗೆ ಈ ರೀತಿ ಓಪನ್ ಆಗುತ್ತೆ. KYCಯಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ಗೆಟ್ OTP ಅಂತ ಕ್ಲಿಕ್ ಮಾಡಿದ್ರೆ OTP ರಿಸೀವ್ ಆಗುತ್ತೆ. OTPನ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಅಂತ ಕೊಟ್ಟರೆ KYC ಅನ್ನೋದು ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಅನ್ನೋದು ಆಗುತ್ತೆ. ನೆಕ್ಸ್ಟ್ ನಿಮಗೆ ಈ ರೀತಿ ಓಪನ್ ಅನ್ನೋದು ಆಗುತ್ತೆ. ಕನ್ಫರ್ಮ್ ಅಡ್ರೆಸ್, ನಿಮ್ಮ ಒಂದು ಕರೆಂಟ್ ಅಡ್ರೆಸ್ನ ಕನ್ಫರ್ಮ್ ಮಾಡಬೇಕು. ಅಡ್ರೆಸ್ನ ಕನ್ಫರ್ಮ್ ಅನ್ನೋದು ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಈ ರೀತಿ ನಿಮ್ಮ ಒಂದು ಪರ್ಸನಲ್ ಡೀಟೇಲ್ ಅನ್ನೋದು ಶೋ ಆಗುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ನಿಮ್ಮ ನೇಮ್, ಫಾದರ್ ನೇಮ್, ಮದರ್ ನೇಮ್, ಮ್ಯಾರಿಟಲ್ ಸ್ಟೇಟಸ್, ಜೆಂಡರ್ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಕರೆಂಟ್ ಅಡ್ರೆಸ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ನೆಕ್ಸ್ಟ್ ಆಪ್ಷನ್ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ನಿಮ್ಮ ವರ್ಕ್ ಡೀಟೇಲ್ಸಲ್ಲಿ ನಿಮ್ಮ ಕಂಪ್ನಿ ಡೀಟೇಲ್ಸ್ ಕೇಳುತ್ತೆ. ಆ ಡೀಟೇಲ್ಸ್ನಲ್ಲಿ ಎಂಟ್ರಿ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕೊಟ್ಟರೆ ನಿಮಗೆ ಈ ರೀತಿ ಆಪ್ಷನ್ ಶೋ ಆಗುತ್ತೆ. ವ್ಯೂ ಲೋನ್ ಸ್ಟೇಟಸ್ ಅಂತ. ವಿತಿನ್ 5 ಮಿನಿಟ್ಸ್ ಒಳಗೆ ನಿಮಗೆ ಅಪ್ಡೇಟ್ ಅನ್ನೋದು ಸಿಗುತ್ತೆ. ವ್ಯೂ ಲೋನ್ ಸ್ಟೇಟಸ್ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಲೋನ್ ರಿಜೆಕ್ಟ್ ಆಗಿದೆಯಾ, ಸ್ಯಾಂಕ್ಷನ್ ಆಗಿದೆಯಾ ಎಂಬುದನ್ನು ತೋರಿಸುತ್ತೆ. ಈ ರೀತಿ ಏನಾದರೂ ಶೋ ಆದರೆ ನಿಮಗೆ ನಿಮ್ಮ ಲೋನ್ ಅನ್ನೋದು ರಿಜೆಕ್ಟ್ ಆಗಿದೆ ಅಂತ. ಈ ಒಂದು ವಿಡಿಯೋಗೆ